ಟೆಕ್ನಾಲಜಿಲಿ ಜೆನೆಟಿಕ್ ಮಾಡಿಫೈಡ್ ಎನಿ ಪ್ರಾಡಕ್ಟ್ ಯಾವುದೇ ಇರಲಿ, ಬೀಜ ಇರಲಿ ಅಥವಾ ಯಾವುದೇ ಇರಲಿ, ಅದು ರಾಷ್ಟ್ರದ ನೀತಿ ಇದೆ. ಇಟ್ ಹ್ಯಾಸ್ ಟು ಗೆಟ್ ಎ ಕ್ಲಿಯರೆನ್ಸ್ ಫ್ರಮ್ ದಿ ನ್ಯಾಷನಲ್, ಅದಕ್ಕೆ ಕಮಿಟಿ ಇದೆ, ಕ್ಲಿಯರೆನ್ಸ್ ಆಗಬೇಕಾಗಿದೆ. ಆ ಕ್ಲಿಯರೆನ್ಸ್ ಇಲ್ಲದೆ ಈ ಒಂದು ಸಿಂಗಲ್ ಯೂನಿಟ್ ಕ್ಲಿಯರೆನ್ಸ್ ಬರೋಲ್ಲ. ಅದು ಏನು ಮಾಡ್ತಾರೆ ಅಂತೇಳಿ ನನಗೆ ತಿಳಿದ ಮಟ್ಟಿಗೆ, ನಾನು ಸ್ಟಡಿ ಮಾಡಿದ ಮಟ್ಟಿಗೆ, ಈ ಜೈವಿಕ ತಂತ್ರಜ್ಞಾನ ಏನಿದೆಯಾ ಅಥವಾ ಬಯೋಟೆಕ್ನಾಲಜಿ ಏನಿದೆಯಾ ಅದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅದಾದಮೇಲೆ ನಮ್ಮ ಅದನ್ನು ಕಮಿಟಿ ಅಕ್ಸೆಪ್ಟೆನ್ಸ್ ಆದಮೇಲೆ, ಅದಕ್ಕೆ ಪರ್ಮಿಷನ್ ಫಾರ್ ಫೀಲ್ಡ್ ಟ್ರಯಲ್ ಆದಮೇಲೆ ದೆನ್ ಓನ್ಲಿ ದೇ ಕ್ಯಾನ್ ಕಮ್ ಟು ದ ಮಾರ್ಕೆಟ್. ಅದಕ್ಕೆ ಮೊದಲು ಬರಲಿಕ್ಕಾಗಲ್ಲ. ಮೊನ್ನೆ ನಾವು ಚರ್ಚೆ ಮಾಡಿದಾಗ ನಾವು ಮನ್ಸಂಡ್ ಜೊತೆ ಚರ್ಚೆ ಮಾಡ್ತಿದ್ದೇವೆ. BT ಬ್ರಿಂಜಾಲ್ ತಂದ್ರು, ಅವರು ಒಪ್ಪಲಿಲ್ಲ, ಜನ ಸರ್ಕಾರ ಒಪ್ಪಲಿಲ್ಲ, ವಾಪಸ್ ತಗೊಂಡೋದ್ರು. ಅದೇ ರೀತಿಯಲ್ಲಿ BT ಕಾಟನ್ ಬಂತು. ಹಿಂದೆ ನಮಗೆ ಅದಕ್ಕೆ ಬಗ್ಗೆ ತುಂಬಾ ವಿರೋಧ. ಇವತ್ತು BT ಕಾಟನ್ ಮಾಡಿದ ಎಲ್ಲ ರೈತರಿಗೂ ಒಳ್ಳೇದಾಗಿದೆ. ಆಗ್ಲಿಲ್ಲ. ಒಂದೊಂದು ಸಲ ಬೆಳೆ ಯಾವ್ದು, ಅದು BT ಕಾಟನ್ ಇರಲಿ, ಬೇರೆ ಇರಲಿ, ಅದು ಮೇಜ್ ಇರಲಿ, ಕಳೆದ ಒಂದು 3 ಸೀಸನ್ ಮೊದಲು ನಷ್ಟ ಆಗಿದೆ. ಬೇರೆ ಬೇರೆ ಕಾರಣಗಳಿದೆ, ಒಂದೇ ಕಾರಣ ಅಂತ ಹೇಳಿಲ್ಲ, ಬೇರೆ ಬೇರೆ ಕಾರಣಗಳಿರ್ತವೆ. ಅದರಿಂದಾಗಿ ಏನಾಗಂತ ಹೇಳಿದ್ರೆ, ನಾನು ಅದು ಒಪ್ಪುಕೊಳ್ಳೋ ರೀತಿಯಲ್ಲಿ ಹೇಳೋದಿಲ್ಲ. ಯಾಕಂದ್ರೆ ಕಮರ್ಷಿಯಲೈಸೇಷನ್ ಆಫ್ ದ ಅಗ್ರಿಕಲ್ಚರ್ ಮಸ್ಟ್ ಫಾರ್, ಬಿಕಾಸ್ ಯಾಕಂತ ಹೇಳಿದ್ರೆ GDP ನಲ್ಲಿ ನಮ್ದು ಈಗ 16% ಇಳಿದಿದೆ, 24% ಇದ್ದು 14% ಇಳಿದಿದೆ. ಅದೇ ರೀತಿ ಕೈಗಾರಿಕೆ 25% ಇದ್ದದ್ದು 18% ಇಳಿದಿದೆ. ಈ ಕೈಗಾರಿಕೆ ಮತ್ತು ಕೃಷಿ ಒಂದು ಸಮಾನವಾಗಿ ಬೆಳೀತಾ ಇರಬೇಕಾಗಿದೆ. ಕೈಗಾರಿಕೆ ಬೆಳಿಬೇಕು, ಕೃಷಿ ಬೆಳಿಬೇಕು. ಎರಡು ಬೆಳೆದ್ರೆ GDPಗೆ ಒಂದು ಸಮತೋಲನ ಬಂದ್ಬಿಡ್ತದೆ. ಅಮೆರಿಕದ ಪರಿಸ್ಥಿತಿ ಆಗುತ್ತೆ. ಯಾಕಂದ್ರೆ ಅವರು ಸರ್ವಿಸಸ್ ಇಂಡಸ್ಟ್ರಿ ಬೆಳೀಲಿಕ್ಕೆ ಬಿಟ್ಟು ಅಲ್ಲಿ ಎಲ್ಲದನ್ನು ಹೊರಗಿಂದ ಆಮದು ಮಾಡ್ಕೊಂಡ್ರು. ನಾವು ಅದನ್ನ ಮಾಡ್ಲಿಕ್ಕೆ ಆಗಲ್ಲ. ನಮ್ಮಲ್ಲಿ ಏನು ಮಾಡೋದು, ಕೃಷಿ ಉತ್ಪಾದನೆ ಆಗಬೇಕು, ಕೈಗಾರಿಕೆ ಬೆಳಿಬೇಕು, ಎರಡು ಒಟ್ಟಿಗೆ ಆಗಬೇಕು. ಅದಕ್ಕೆ ಪೂರಕವಾಗಿ ಕೃಷಿ ಆಧಾರಿತ ಕೈಗಾರಿಕೆ ಬೆಳಿಬೇಕು. ಆವಾಗ ಏನಾಗುತ್ತೆ ಅಂತ ಹೇಳಿ, ಗ್ರಾಮಾಂತರ ಪ್ರದೇಶಗಳ ನಮ್ಮ ಯುವಕರಿಗೆ, ವಿದ್ಯಾವಂತ ಯುವಕರಿಗೆ ಅವಕಾಶಗಳು ಕಲ್ಪಿಸಿಕೊಡ್ತೇವೆ. ಅದೇ ರೀತಿಯಲ್ಲಿ ಉದ್ಯೋಗ ಅವಕಾಶಗಳು ಸೃಷ್ಟಿ ಆಗುತ್ತೆ. ಅದು ಎಷ್ಟು ಅವಕಾಶಗಳು ಅನ್ನೋದು, ಯಾಕಂದ್ರೆ ನಿಮ್ಮ ನೀತಿ ಪ್ರಕಾರನೇ 1000 ಬಂಡವಾಳ, 1000 ಕೋಟಿ ರೂಪಾಯಿ ಹಾಕಿದ ಜಾಗದಲ್ಲಿ 750 ಉದ್ಯೋಗ ಅವಕಾಶ. ಹೇಳ್ತೇನೆ, ಈಗ 1 ಲಕ್ಷದಲ್ಲಿ 10 ಜನಕ್ಕೆ ನಾವು ಉದ್ಯೋಗ ಕೊಡ್ತಾ ಇದ್ದೇವೆ. 1 ಲಕ್ಷ, 10 ಲಕ್ಷದಲ್ಲಿ 10 ಜನಕ್ಕೆ, 10 ಲಕ್ಷಕ್ಕೆ 10 ಜನ ಸಣ್ಣ ಕೈಗಾರಿಕೆಗಳಲ್ಲಿ, ಮಧ್ಯಮ ವರ್ಗ ಕೈಗಾರಿಕೆಗಳಲ್ಲಿ 10 ಲಕ್ಷದಲ್ಲಿ 10 ಜನಕ್ಕೆ ಉದ್ಯೋಗ ಕೊಡ್ತಾ ಇದ್ದೇವೆ. ಇದು ನಮ್ಮ ಸ್ಟ್ಯಾಟಿಸ್ಟಿಕ್ಸ್. ಅದೇ ರೀತಿಯಲ್ಲಿ 1 ಕೋಟಿ ಅಂತ ಹೇಳಿದ್ರೆ ಅಲ್ಲಿ 1,000 ಜನಕ್ಕೆ ಬಂದ್ಬಿಡ್ತದೆ ಕೆಲಸ. ಆದ್ರೆ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಈಗಿರುವಂತ ನಮ್ಮ ಯುವಕರ ಈಗ ಎವರೇಜ್ ನಮ್ದು ಏಜ್ 29 ವರ್ಷ. 2020ಗೆ ನಮ್ಮ ದೇಶದ ಒಂದು ಯುವಕರ ಎವರೇಜ್ ಬರೋದಂದ್ರೆ 29 ವರ್ಷ ಬರ್ತದೆ. ಅವಾಗ ನಮ್ಮ ಯಂಗೆಸ್ಟ್ ಪಾಪ್ಯುಲೇಷನ್ ಇನ್ ದ ವರ್ಲ್ಡ್. ಯುರೋಪಲ್ಲಿ 37 ವರ್ಷ, ಚೈನಾ 35 ವರ್ಷ, ಅದೇ ರೀತಿಯಲ್ಲಿ US 45 ವರ್ಷ, ಹೀಗೆ ಹೋಗ್ತಾ ಇರ್ತದೆ. ನಮ್ದು 29 ವರ್ಷ. ಸೊ ಈ 29 ವರ್ಷ ಅಂದ್ರೆ ಈ ಯಂಗ್ ಪಾಪ್ಯುಲೇಷನ್ಗೆ ಹೆಂಗೆ ನೀವು ಉದ್ಯೋಗ ಅವಕಾಶ ಕೊಡ್ತಿದ್ದೀರಾ? ಅದಕ್ಕೋಸ್ಕರ ನಮ್ಮಲ್ಲಿರುವಂತಹ ವ್ಯವಸ್ಥೆಯಲ್ಲಿ ಏನ್ ಮಾಡ್ಬೇಕಂತ ಪೂರಕವಾಗಿ, ಈಗ ಹಳ್ಳಿಗಳಿಂದ ನಮ್ಮ ಬಂದು ಇಲ್ಲಿ BPO ಕೆಲಸ ಮಾಡ್ಬೇಕು ಅವರು.